ಎಸ್, ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ಅದೇನಂತ ನೋಡೋಣ ಬನ್ನಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತಾಂತರ ಆರೋಪ ಕೇಳಿ ಬರ್ತಿದೆ. ಕೃಷಿ ಮೇಳದಲ್ಲಿ ಬೈಬಲ್ ಮಾರಾಟ ಆರೋಪ ಇದೀಗ ಕೇಳಿ ಬರ್ತಿದೆ. ಹಿಂದೂಪರ ಸಂಘಟನೆಗಳು ಅಂಗಡಿ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಅಂಗಡಿಯಲ್ಲಿದ್ದ ಬೈಬಲ್ಗಳನ್ನ ಚಲ್ಲಾಪಿಲ್ಲಿ ಮಾಡಿ ಹಲ್ಲೆಗೆ ಯತ್ನ ನಡೆಸಿದ್ದಾರೆ. ಹಿಂದೂಪರ ಸಂಘಟನೆಗಳು ಬೈಬಲ್ ಪುಸ್ತಕ ಮಾರಾಟಗಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಾವೇದ್ ಅದೋನಿ. ಜಾವೇದ್, ಕೃಷಿ ಮೇಳದಲ್ಲಿ ಬೈಬಲ್ ಮಾರಾಟ ಮಾಡ್ತಿದ್ರ, ಇದು ನಿಜ ಕನ್ಫರ್ಮ್ ಆಗಿದ್ಯಾ? ಇದೇನು ನಿಜವಾಗ್ಲೂ ದಿವ್ಯ, ಕಳೆದ 4 ದಿನಗಳಿಂದ ಧಾರವಾಡದಲ್ಲಿ ಏನು ಕೃಷಿ ಮೇಳ ನಡೀತಾ ಇದೆ. ಈ ಕೃಷಿ ಮೇಳದಲ್ಲಿ ಏನು ಸ್ಟಾಲ್ ಅನ್ನ ಹಾಕಿರ್ತಾರೆ, ಆ ಸ್ಟಾಲ್ ನಲ್ಲಿ ಏನಂತಿದ್ರೆ ಬೈಬಲ್ ನ ಮಾರಾಟ ಮಾಡ್ತಾ ಇದ್ರು ಅಂತ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆ ಏನಂತಿದ್ರೆ ಹಿಂದೂಪರ ಸಂಘಟನೆಗಳು ಕಾರ್ಯಕರ್ತರು ಇವತ್ತು ಅಂಗಡಿ ಮೇಲೆ ದಾಳಿ ಮಾಡುವ ಮೂಲಕ ಏನಂತಿದ್ರೆ ಅಲ್ಲಿ ಅಂಗಡಿ ಇರುವಂತಹ ಎಲ್ಲಾ ಪುಸ್ತಕಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಅವರ ಮೇಲೆ ಕೂಡ ಏನಂತಿದ್ರೆ ದಾಳಿಗೆ ಯತ್ನಿಸಿದ್ರು. ಈ ಸಂದರ್ಭದಲ್ಲಿ ಏನಂತಿದ್ರೆ ಪೊಲೀಸರು ಅವರನ್ನ 4 ಜನರು ಏನಂತಿದ್ರೆ ವಶಕ್ಕೆ ಪಡೆದು ಸದ್ಯಕ್ಕೆ ಏನಂತಿದ್ರೆ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ದಿವ್ಯ, ಓಕೆ, ಅವ್ರಿಗೆ ತಲೆ ಇರ್ಬೇಕಲ್ವಾ? ಯಾರಾದ್ರೂ ಕೃಷಿ ಮೇಳದಲ್ಲಿ ಬೈಬಲ್ ಮಾರಾಟ ಮಾಡ್ತಾರಾ? ನಿಜವಾಗ್ಲೂ ದಿವ್ಯ, ಏನಂತ ಹೇಳಿದ್ರೆ ಬಹಳಷ್ಟು ದಿನಗಳಿಂದ ಇಲ್ಲಿ ಮತಾಂತರ ನಡೀತಾ ಇದೆ ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು. ಈಗಿನೇನು ಅಂತ ಹೇಳಿದ್ರೆ ಈ ಕೃಷಿ ಮೇಳದಲ್ಲಿ ಕೂಡ ಏನಂತ ಹೇಳಿದ್ರೆ ಈ ರೀತಿಯಾಗಿ ನಡೆದಿರಬಹುದು ಅನ್ನೋಂತ ಒಂದು ಶಂಕೆಯಿಂದ ಏನಂತ ಹೇಳಿದ್ರೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ದಾಳಿ ನಡೆಸಿದ್ರು. ಈ ವೇಳೆ ಏನಂತ ಹೇಳಿದ್ರೆ ಪುಸ್ತಕ ಮಾರಾಟ ಮಾಡುವವರ ನಡುವೆ ಏನು ದಾಳಿ ಮಾಡಿದ್ರು, ಅವರ ನಡುವೆ ಏನಂತಿದ್ರೆ ಮಾತಿನ ಚಕಮಕಿ ಕೂಡ ನಡೆಯಿತು. ಏಕಾಏಕಿ ಏನಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಘಟನೆ ನಡೆದ್ರಿಂದ ಅಕ್ಕಪಕ್ಕದಲ್ಲಿ ಇರುವಂತಹ ಜನರು ಕೂಡ ಏನಂತ ಹೇಳಿದ್ರೆ ಸ್ವಲ್ಪ ಕಸಿವಿಸಿ ಕೂಡ ಆದ್ರು. ಈ ನಂತರ ಏನಂತ ಹೇಳಿದ್ರೆ ಪೊಲೀಸರು ಸ್ಥಳಕ್ಕೆ ಹೋಗಿ 4 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯಕ್ಕೆ ಏನಂತ ಹೇಳಿದ್ರೆ ಈ ಬಗ್ಗೆ ಉಪನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಲಿಕ್ಕೆ ಕೂಡ ಏನಂತ ಹೇಳಿದ್ರೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದಿವೆ. ಓಕೆ, ಈಗ ಏನ್ ಹೇಳ್ತಾರೆ ಕ್ರಿಶ್ಚಿಯನ್ ಸಮುದಾಯದವರು? ಅವ್ರು ತಪ್ಪನ್ನ ಒಪ್ಕೊಂಡಿದ್ದಾರಾ ಕೃಷಿ ಮೇಳದಲ್ಲಿ ಈ ರೀತಿ ಮಾಡಬಾರ್ದು ಅಂತ? ಸದ್ಯಕ್ಕೆ ದಿವ್ಯ ಇಲ್ಲಿವರೆಗೆ ಯಾವುದೇ ರೀತಿಯಂತ ಹೇಳಿಕೆಯನ್ನು ಅವರು ಕೊಟ್ಟಿಲ್ಲ. ಆದ್ರೆ ಪೊಲೀಸ್ ಆಯುಕ್ತರು ಏನಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಉಪನಗರ ಪೊಲೀಸ್ ಠಾಣೆಗೆ ಭೇಟಿಯನ್ನ ನೀಡಿದ್ರು. ಭೇಟಿ ನೀಡಿದ ನಂತರ ಏನಂತಿದ್ರೆ ಯಾರಾದ್ರೂ ತಪ್ಪಿತಸ್ಥರು ಇದ್ರೆ ಅವರ ಮೇಲೆ ಕ್ರಮವನ್ನು ಜರುಗಿಸುವಂತ ಮಾತನ್ನ ಕೂಡ ಏನಂತಿದ್ರೆ ಹೇಳಿದ್ದಾರೆ. ದಿವ್ಯ, ಎಸ್ ಜಾವೇದ್, ಈ ಹಿಂದೆ ಸಾಕಷ್ಟು ಕೃಷಿ ಮೇಳಗಳಲ್ಲಿ ಇಸ್ಕಾನ್ ಅವರು ಕೂಡ ಸ್ಟಾಲ್ಸ್ ಹಾಕೊಂಡಿರ್ತಾರೆ. ಜಸ್ಟ್ ಇವಾಗ ಕ್ರಿಶ್ಚಿಯನ್ ಅವರು ಬೈಬಲ್ ಸ್ಟಾಲ್ ಹಾಕೊಂಡಿದ್ರು ಅಂತ ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ನಿಜವಾಗ್ಲೂ ದಿವ್ಯ, ಈ ರೀತಿಯಾದಂತಹ ಪುಸ್ತಕ ಮಾರಾಟ ಆಗಿರ್ಬೋದು, ಯಾವುದೇ ರೀತಿಯಾದ ಪುಸ್ತಕವನ್ನ ಮಾರಾಟ ಮಾಡ್ತಿರ್ತಾರೆ. ಅದು ಕೂಡ ಏನಂತಿದ್ರೆ ಒಂದು ರೀತಿಯ ತಪ್ಪಾಗಿರ್ಬೋದು. ಯಾಕಂತ ಹೇಳಿದ್ರೆ ಪುಸ್ತಕ ಮಾರಾಟ ಮಾಡುವವರ ಮೇಲೆ ಈ ರೀತಿ ದಾಳಿ ನಡೆಸೋದು ಕೂಡ ತಪ್ಪು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅದರ ಬಗ್ಗೆ ಏನಂತ ಹೇಳಿದ್ರೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡಬೇಕು. ಅವರ ತಕ್ಷಣ ಮತಾಂತರ ಆಗ್ಬಿಡುತ್ತಾ? ನಿಜವಾಗ್ಲೂ ಇದೀವ ಮತಾಂತರ ಅದು ಏನಂತ ಹೇಳಿದ್ರೆ ಜನರ ಮನಸ್ಸಿನಲ್ಲಿ ಇರುವಂತಹ ಒಂದು ವಿಷಯ. ಮತಾಂತರ ಆಗ್ತಾರೋ ಬಿಡ್ತಾರೋ ಅನ್ನುವಂಥದ್ದೇ. ಪುಸ್ತಕ ಕೊಟ್ಟು ಓದಿದ ತಕ್ಷಣ, ಪುಸ್ತಕ ಮಾರಾಟ ಮಾಡಿದ ತಕ್ಷಣ ಮತಾಂತರ ಆಗೋದಿಲ್ಲ. ನಿಜವಾಗ್ಲೂ ಏನಂತ ಹೇಳಿದ್ರೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟು ಈ ಬಗ್ಗೆ ಕ್ರಮನ ಜರುಗಿಸಲಿಕ್ಕೆ ಹೇಳಬೇಕಿತ್ತು. ಆದ್ರೆ ಈ ರೀತಿ ಏಕಾಏಕಿ ದಾಳಿ ನಡೆಸಿದ್ದು ಸರಿಯಲ್ಲ ಅನ್ನುವಂತ ಮಾತು ಕೂಡ ಏನಂತ ಕೇಳಿ ಬರ್ತಾ ಇದ್ದಾವೆ. ಅವ್ರಿಗೆ ಅಷ್ಟು ಇರುಸು ಮುರುಸು ಆಗ್ತಿದ್ರೆ ಹೋಗಿ ಹೇಳ್ಬೇಕು, ನೋಡಿ ಈ ಟೈಮಲ್ಲಿ ಮಾಡಬೇಡಿ, ಮಾರಾಟವನ್ನ ಮಾಡಬೇಡಿ ಅಂತ. ಅದು ಬಿಟ್ಟು ಈ ರೀತಿ ಹಲ್ಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಜಾವೇದ್? ನಿಜವಾಗ್ಲೂ ದಿವ್ಯ, ಏನಂತ ಹೇಳಿದ್ರೆ ಪೊಲೀಸರು ಇದ್ದಾರೆ, ಕಾನೂನು ಕ್ರಮ ಜರುಗಿಸ್ಲಿಕ್ಕೆ. ಅವರ ಮುಂದೆ ಏನಂತ ಹೇಳಿದ್ರೆ ಈ ರೀತಿಯಾದಂತ ದೂರನ್ನ ಕೊಡಬೇಕು. ಆದ್ರೆ ತಾವೇ ಸ್ವತಃ ಹೋಗಿ ಈ ರೀತಿಯಾದಂತ ಒಂದು ದಾಳಿಯನ್ನ ಮಾಡಿ ಅವರ ಮೇಲೆ ಹಲ್ಲೆ ನಡೆಸಲಿಕ್ಕೆ ಯತ್ನಿಸೋದು, ಪುಸ್ತಕ ಚೆಲ್ಲಾಪಿಲ್ಲಿ ಮಾಡೋದು, ನಿಜವಾಗ್ಲೂ ಏನಂತಿದ್ರು ವಿಪರ್ಯಾಸದ ಸಂಗತಿ ದಿವ್ಯ. ಪ್ರತಿಯೊಬ್ಬರಿಗೂ ಕೂಡ ಅವರ ಧರ್ಮದ ಬಗ್ಗೆ ಅವ್ರದೇ ಆದ ಒಂದು ಪ್ರೀತಿ ಗೌರವ ಇರುತ್ತೆ. ಈ ರೀತಿ ಮಾಡೋದು ತಪ್ಪಲ್ವಾ? ಬೈಬಲ್ ನ ಬೀಳ್ಸೋದು, ಹಲ್ಲೆ ಮಾಡೋದು ಎಲ್ಲ ನಿಜವಾಗ್ಲೂ ದಿವ್ಯ, ಏನಂತ ಹೇಳಿದ್ರೆ ಏನು ಕಾರ್ಯಕರ್ತರು ಇವತ್ತು ಅಂಗಡಿ ಮೇಲೆ ದಾಳಿ ನಡೆಸಿದ್ರು. ಅಲ್ಲಿರುವಂತ ಪುಸ್ತಕಗಳನ್ನ ಏನಂತ ಹೇಳಿದ್ರೆ ತುಳಿಯುವ ಮೂಲಕ ಏನಂತಿದ್ರೆ ಒಂದು ರೀತಿಯಾಗಿ ಒಂದು ಕೆಟ್ಟದಾಗಿ ನಡ್ಕೊಂಡ್ರು. ಈ ನಡುವೆ ಏನಂತ ಹೇಳಿದ್ರೆ ಜನರು ಕೂಡ ಏನಂತ ಹೇಳಿದ್ರೆ ಮಾತನಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿತ್ತು. ಏನೇ ಇದ್ರು ಏನಂತ ಹೇಳಿದ್ರೆ ಪೊಲೀಸರನ್ನ ದೂರು ಕೊಟ್ಟು ಈ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಈ ರೀತಿಯಾಗಿ ತಾವೇ ಸ್ವತಃ ಹೋಗಿ ನೈತಿಕ ಗುಂಡಾಗಿರಿ ಮಾಡಿದ್ದಾರೆ, ಇದು ಸರಿಯಲ್ಲ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದ್ದೇವೆ. ಓಕೆ, ಈಗ ಇನ್ನು ಗಲಾಟೆ ನಡೀತಾ ಇದೆಯಾ ಅಲ್ಲಿ? ಪೊಲೀಸರು ಬಂದಿದ್ದಾರೆ ಕೂಡ, ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಏನ್ ಹೇಳಿದ್ರು ಪೊಲೀಸರು?
ದಿವ್ಯಾ ಈಗ ಏನಂತ ಹೇಳಿದ್ರೆ ಸ್ಥಳಕ್ಕೆ ಪೊಲೀಸರು ಏನು ಬಂದಿದ್ದಾರೆ, ಕಂಟ್ರೋಲ್ ಎಲ್ಲ ರೀತಿಯಾದಂತಹ ಕಂಟ್ರೋಲ್ ನ ತೆಗೆದುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಕೂಡ ಏನಂತ ಹೇಳಿದ್ರೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. 4 ಜನರು ಏನು ವಶಕ್ಕೆ ಪಡೆದಿದ್ದಾರೆ. ಅವರ ಮೇಲೆ ಏನಂತ ಹೇಳಿದ್ರೆ ಯಾರಾದ್ರೂ ದೂರು ಕೊಟ್ರೆ ದೂರನ್ನ ದಾಖಲಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ದಿವ್ಯಾ. ಓಕೆ, ಇವ್ರ ಸಮಸ್ಯೆ ಏನಂತೆ ಈಗ ಮಾರಾಟ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ? ಹೌದು ದಿವ್ಯಾ, ಏನಂತ ಹೇಳಿದ್ರೆ ಇಲ್ಲಿ ಮತಾಂತರ ಮಾಡ್ಲಿಕ್ಕೋಸ್ಕರ ಏನಂತ ಹೇಳಿದ್ರೆ ಬೈಬಲ್ ಅನ್ನ ಮಾರ್ತಾ ಇದಾರೆ ಅಂತವನ್ನ ಆರೋಪ ಕೂಡ ಏನಂತ ಹೇಳಿದ್ರೆ ಅವರು ಮಾಡಿ ಈ ರೀತಿಯಾದಂತ ಒಂದು ದಾಳಿಯನ್ನ ನಡೆಸಿದ್ರು. ಯಾವಾಗ್ಲೂ ಏನಂತ ಹೇಳಿದ್ರೆ ಈ ಪುಸ್ತಕ ಮಾರಾಟ ಮಾಡ್ಲಿಕ್ಕೆ ಏನಂತ ಹೇಳಿದ್ರೆ ಕೃಷಿ ವಿಶ್ವವಿದ್ಯಾಲಯ ಕೂಡ ಏನಂತ ಹೇಳಿದ್ರೆ ಒಂದು ಅನುಮತಿಯನ್ನ ಕೊಟ್ಟಿದೆ, ಯಾವುದೇ ರೀತಿಯಾದ ಪುಸ್ತಕವನ್ನು ಮಾರಬಹುದು. ಆದ್ರೆ ಅಲ್ಲಿ ಯಾವ ಪುಸ್ತಕ ಮಾರ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಏನು ಏಕಾಏಕಿ ಏನು ದಾಳಿ ನಡೆಸಿದ್ರು ಹಿಂದೂ ಪರ ಸಂಘಟನೆಗಳು, ದಾಳಿ ನಡೆಸಿದ ನಂತರ ಏನಂತ ಹೇಳಿದ್ರೆ ಅಲ್ಲಿರುವಂತಹ ಪುಸ್ತಕಗಳನ್ನ ಚೆಲ್ಲಾಪಿಲ್ಲಿ ಮಾಡುವ ಮೂಲಕ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ದಿವ್ಯಾ. ಓಕೆ, ಇವ್ರಿಗೂ ಇಷ್ಟ ಇದ್ರೆ ಅವ್ರಿಗೆ ಏನ್ ಪುಸ್ತಕ ಮಾರಾಟ ಮಾಡ್ಬೇಕು ಅಂತಿದ್ರೆ ಅವ್ರಿಗೂ ಅವಕಾಶ ಕೊಡ್ತಾರೆ ಕೃಷಿಯವರು. ಇವಾಗ ಬೈಬಲ್ ಮಾರಾಟ ಮಾಡೋದಕ್ಕೆ ಅವ್ರು ಅನುಮತಿ ಕೊಟ್ರೆ ಇವ್ರಿಗೂ ಏನಾದ್ರು ಪುಸ್ತಕ ಮಾರಾಟ ಮಾಡ್ಬೇಕು ಅಂದ್ರೆ ಇವ್ರಿಗೂ ಅನುಮತಿ ಕೊಡ್ತಾರೆ. ಅದಕ್ಕೆ ಜಗಳ ಯಾಕೆ ಮಾಡ್ಬೇಕು, ಹಲ್ಲೆ ಯಾಕೆ ಮಾಡ್ಬೇಕು, ಸುಮ್ನೆ ನೆಮ್ಮದಿನ ಯಾಕೆ ಹಾಳು ಮಾಡ್ಕೊಳ್ತಾರೆ ಅಂತ ಈ ಜನ. ನಿಜವಾಗ್ಲೂ ದಿವ್ಯಾ, ಇವತ್ತು ಏನು ಈ ಘಟನೆ ನಡೆದ ನಂತರ ಏನಂತಿದೆ ಪೊಲೀಸರು ಕೂಡ ಎಚ್ಚರಿಕೆಯನ್ನ ವಹಿಸಿದ್ದಾರೆ. ಮುಂದಿನ ಬಾರಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ರೀತಿಯ ಘಟನೆ ಆಗ್ಲಾರ್ದಾಗೆ ಬಹುಶಃ ಏನು ಎಚ್ಚರಿಕೆ ಕೂಡ ವಹಿಸಬಹುದು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪುಸ್ತಕ ಮಾರಾಟ ಮಳಿಗೆಯನ್ನ ಹಾಕಿರ್ತಾರೆ, ಸಾಕಷ್ಟು ಅಂಗಡಿಗಳು ಇರ್ತವೆ. ಅಲ್ಲಿ ಯಾವ ರೀತಿಯಾದಂತಹ ಪುಸ್ತಕ ಏನು ಮಾರಾಟ ಮಾಡ್ತಾ ಇರೋದು ಅನ್ನುವಂಥದ್ದು ಮೊದಲೇ ಗಮನದಲ್ಲಿ ಇಟ್ಕೊಂಡು ಕೊಡ್ಬೇಕು ಅಂಗಡಿಗಳನ್ನ. ಆ ರೀತಿಯಾಗಿ ಏನಾದ್ರು ಮತಾಂತರ ಮಾಡುವಂತದ್ದು, ಏನಾದ್ರು ದ್ವೇಷವನ್ನ ಹುಟ್ಟಿಸುವಂತಹ ಪುಸ್ತಕಗಳನ್ನ ಮಾರಾಟ ಮಾಡೋದು ಕೂಡ ಅವಕಾಶ ಕೊಡಬಾರ್ದು ಆಕ್ಚುಲಿ ಹೇಳ್ಬೇಕಂದ್ರೆ. ಆದ್ರೆ ಇವತ್ತು ಏನು ಈ ಘಟನೆ ನಡೀತು, ಮುಂದೆ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಇದ್ರ ಬಗ್ಗೆ ಏನಂತ ಎಚ್ಚರಿಕೆ ಕೂಡ ವಹಿಸ್ಕೊಳ್ಬಹುದು ದಿವ್ಯಾ. ಓಕೆ, ಧನ್ಯವಾದಗಳು ಜಾವೇದ್ ತಮ್ಮ ಮಾಹಿತಿ. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಏನು ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂಥದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.